ನಾನು ಈಗ ಹಾಕ್ತಾ ಇರುವಂತಹ ಸಂಪೂರ್ಣ ಮಾಹಿತಿ ಇದು ಯಾವುದೋ ಒಂದು ಜಾತಿಗಾಗಲಿ, ಒಂದು ಧರ್ಮಕ್ಕಾಗಲಿ ಅಥವಾ ಒಂದು ವರ್ಗಕ್ಕಾಗಲಿ ಸಂಬಂಧಪಟ್ಟಿರೋದಂತಲ್ಲ. ಯಾಕೆಂದರೆ ಇಲ್ಲಿ ಡೆತ್ ಆಗಿರುವಂತಹ 4 ಕುಟುಂಬಗಳು, ಆಕ್ಸಿಡೆಂಟ್ ಆಗಿರುವಂತಹ ಇತರೆ 4 ಕುಟುಂಬಗಳು ಮತ್ತು ಟ್ರೀಟ್ಮೆಂಟಲ್ಲಿರುವಂತಹ 2 ಕುಟುಂಬ, ಆಲ್ಮೋಸ್ಟ್ 8ರಿಂದ 9 ಕುಟುಂಬಗಳೇನಿದ್ದಾವೆ ಅವರಲ್ಲಿ ಹಿಂದೂನೂ ಇದ್ದಾನೆ, ಮುಸ್ಲಿಮೂ ಇದ್ದಾನೆ, ಕ್ರಿಶ್ಚಿಯನ್ನೂ ಇದ್ದಾನೆ. ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ನಮ್ಮ ಸಂಘಟನೆ ನಾವು ಯಾವುದೇ ಒಂದು ಜಾತಿಗೆ ಸಪೋರ್ಟ್ ಮಾಡೋದಿಲ್ಲ, ನಾವು ಒಂದು ಜಾತಿ ಪರವಾಗಿ ಯಾವತ್ತೂ ಕೆಲಸ ಮಾಡೋದಿಲ್ಲ. ದಾನ ಧರ್ಮ ಮಾಡೋವಂಥದ್ರಲ್ಲಿ ಯಾವುದೇ ರಾಜಕೀಯ ಮಾಡಲ್ಲ, ಯಾವುದೇ ಹಸ್ತಕ್ಷೇಪಗಳಿಲ್ಲ. ಅವ್ನು ನಮ್ಮ ಜಿಲ್ಲೆಯವನು, ಅವ್ನು ನಮ್ಮ ತಾಲೂಕಿನವನು, ನಮ್ಮ ಪಕ್ಕದ ಮನೆಯವನು ಅಂತ ಕಾನ್ಸೆಪ್ಟ್ ಇಲ್ಲ. ನಾವು ಎಲ್ರಿಗೂ ಸಮಾನವಾಗಿ ನೋಡ್ಕೊಂಬಂದಿದ್ದೀವಿ. ಸೊ ಸದಾವಕಾಶ ನಿಮಗೆ ಕೇವಲ 2 ದಿನದ ಮಾತ್ರ ಅವಕಾಶ ಇದೆ ನಿಮಗೆ. ನಾಳೆ ಭಾನುವಾರ, ನಾಳಿದ್ದು ಸೋಮವಾರ ಸಾಯಂಕಾಲ 6 ಗಂಟೆಗೆ ಈ ಸಹಾಯ ಹಸ್ತದ ಅಮೌಂಟನ್ನು ನಾವು ಲೆಕ್ಕಾಚಾರ ಮಾಡಿ ಮಂಗಳವಾರ ಬೆಳಿಗ್ಗೆ ಆ ಕುಟುಂಬಗಳಿಗೆ ದಿನಸಿಯನ್ನು ತಲುಪಿಸ್ತೀವಿ. ದಯವಿಟ್ಟು ತಾವೆಲ್ಲರೂ ಸಹ ಹೃದಯಪೂರ್ವಕವಾಗಿ ಈ ಸೇವೆಗೆ ಕೈ ಜೋಡಿಸ್ಬೇಕು. ಏನೇ ಡೌಟ್ಸ್ ಇರಲಿ, ನಿಮ್ಗೆ ಏನೇ ಕ್ಲಾರಿಫಿಕೇಷನ್ ಇರಲಿ ಅಥವಾ ಏನೇ ಅನುಮಾನ ಇರಲಿ, ನನ್ನ ನಂಬರ್ 8431390309 8431390309 ನನ್ನ ನಂಬರ್. ನನಗೆ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ನಿಮ್ಗೆ ಏನೇ ಸಮಸ್ಯೆ ಇರಲಿ ನನಗೆ ಫೋನ್ ಮಾಡಿ. ಆಮೇಲೆ ನಿಮ್ಗೇನಾದರೂ ಇಲ್ಲ ನಾನು ದುಡ್ಡು ಕೊಡಲ್ಲ, ನಾನು ಅವ್ರಿಗೆ ದಿನಸಿ ಕೊಡಿಸ್ತೀನಿ ಅಂತಂದರೆ ಹಾರ್ಟ್ಲಿ ವೆಲ್ಕಮ್. ಯಾಕಂದರೆ ನಮ್ಗೆ ಅದೇ ಬೇಕಾಗಿರೋದು. ನೀವು ದಿನಸಿ ರೂಪದಲ್ಲಿ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ. ದಿನಸಿ ರೂಪದಲ್ಲಿ ಕೊಡೋದಾದರೆ ಒಂದು ಕೇಸು ಶಿಡ್ಲಘಟ್ಟ ಇದೆ, ಒಂದು ಕೇಸು ಚೇಳೂರಿದೆ, ಒಂದು ಕೇಸು ಕೆರೆಸಂದ್ರ ಇದೆ, ಒಂದು ಕೇಸು ಗುಡುಬಂಡೆ ಇದೆ, ಒಂದು ಕೇಸು ಶಾಸ್ತಾನ ಉಡುಪಿ ಹತ್ರ ಇದೆ. ಈ ಥರ ಒಂದು ಕೇಸ್ ಬಂದು ಒಂದು ಕೇಸ್ ಬಂದು ಕೃಷ್ಣಗಿರಿ ಹತ್ರ ಸೂಲಗಿರಿ ಹತ್ರ ಇದೆ. ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡೋದೇನೆಂದರೆ ದುಡ್ಡು ರೂಪದಲ್ಲಿ ಕೊಟ್ಟರು ಸಂತೋಷನೇ ಅಥವಾ ವಸ್ತು ರೂಪದಲ್ಲಿ ಕೊಟ್ಟರು ಸಂತೋಷನೇ. ಒಂದು ವೇಳೆ ನಿಮ್ಗೆ ಕೊಡೋಕ್ಕಾಗಲಿಲ್ಲ ಅಂದರೆ ಏನೂ ಬೇಜಾರಿಲ್ಲ. ದಯವಿಟ್ಟು ಈ ಮೆಸೇಜನ್ನು ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ. ಯಾಕಂದರೆ ಇವತ್ತು ಅದನ್ನ ಗಾದೆ ಹೇಳ್ತಾರೆ, ನಮಗೆ ಕೊಡೋಕ್ಕಾಗಲಿಲ್ಲ ಅಂದರೂ ಕೊಡೋರ ದಾರಿಯನ್ನು ತೋರಿಸ್ಬೇಕಂತೆ. ಈ ಕುಟುಂಬಗಳಿಗೆ ನಮ್ಮ ಕಡೆಯಿಂದ ಈ ಒಂದು ಕುಟುಂಬಗಳನ್ನು ನಾವು ಪ್ರಾಮಿಸ್ ಮಾಡಿದ್ದೀವಿ, ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂಥೇಳಿ. ಖಂಡಿತ ಸಹಾಯ ಮಾಡೇ ಮಾಡ್ತೀವಿ. ಅದಕ್ಕೆ ನಿಮ್ಮ ಸಹಕಾರ ಇರಲಿ, ಆ ಸಹಾಯದಲ್ಲಿ ನಿಮ್ಮದು ಒಂದು ಪಾಲಿರಲಿ ಅಂತೇಳಿ ಕೇಳ್ಕೊಳ್ತೀನಿ. ನಮಸ್ಕಾರ.